ನಾವೀಗ ಇಲ್ಲಿ ಈ ಚಿಂತನೆಯನ್ನ ಗೀತೆಯ ವಿಸ್ತಾರ ಅಂತ ನೋಡಬೇಕಿದೆ. ನಿನ್ನೆ ತನಕ ನಾವು ಶರೀರ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಸರ್ವಭೂತಾನಿ ಚಾದಾಯ ತಪಸಶ್ಚರಣಾಯ ಚ ಆದಿಕರ್ತ ಮಹದ್ಭೂತಂ ತಮೇವಾಹು ಪ್ರಜಾಪತಿಂ. ಸರ್ವಭೂತಾನಿ ಚ ಆದಾಯ, ಎಲ್ಲ ಜೀವರನ್ನ ತನ್ನ ಒಳಗಡೆ ಇಟ್ಟುಕೊಂಡು ತಪಸ್ಸಾಗಿ ಒಂದು ಮೂರ್ತಿಗೆ ನಿಲುಮೆ ಇದೆ, ಅದನ್ನ ಪ್ರಜಾಪತಿ ಅಂತ ಕರೀತಾರೆ. ಆ ಪ್ರಜಾಪತಿ ಯಾರು ಅಲ್ಲ, ಅವನನ್ನೇ ಬ್ರಹ್ಮದೇವ ಅಂತ ಕರೀತಾರೆ. ಪ್ರಥಮ ಪ್ರಜಾಪತಿ ಬ್ರಹ್ಮದೇವ. ಯಾಕೆಂದ್ರೆ ಪ್ರಜೆಗಳ ಒಡೆಯ. ಪ್ರಜೆಗಳು ಅಂದ್ರೆ ಯಾರು? ಜ್ಞಾನಿಗಳು ಅಂತ. ಪ್ರಕರ್ಷೇಣ ಜಾನಂತಿ, ಅವರು ಪ್ರಜಾ. ಸವೈ ಸೃಜತಿ ಭೂತಾನಿ ಸೇವ ಪುರುಷ ಪರಃ ಅಜೋ ಜನಯತೆ ಬ್ರಹ್ಮ ದೇವರ್ಷಿ ಪಿತೃದಾನಾನ್. ಸವೈ ಸೃಜತಿ ಭೂತಾನಿ, ಅವನು ಮತ್ತೆ ಸೃಷ್ಟಿ ಮಾಡ್ತಾ ಇದ್ದಾನೆ. ಸವೈ ಸೃಜತಿ ಭೂತಾನಿ. ಮತ್ತೆ ಫ್ಯಾನ್ಗೆ ಸಂಬಂಧವೇ ಇಲ್ಲ. ಏನು ಏನು ಚೇಂಜ್ ಮಾಡಲಿಲ್ಲ. ಅದೇ ಆಫ್ ಮಾಡಿ ಆನ್ ಮಾಡಿ ಎಲ್ಲ ಆಯ್ತು. ಇಲ್ಲ ಅದಿನ್ನೂ ಭೀಕರ ಅದು. ಇಲ್ಲ ಒಂದು ಕೆಲಸ ಮಾಡ್ತೇನೆ, ನಾಳೆ ಮಾಡ್ತೇನೆ. ಇವತ್ತು ನಾನು ಉಪಸಂಹಾರ ಮಾಡ್ತೇನೆ. ಈಗ ಕೇಳಿಸ್ತಾ ಇದೆಯಾ? ಅಲ್ಲ, ಈಗ ಕೇಳಿಸ್ತಾ ಉಂಟಾ ನಿಮಗೆ? ಸರಿ ಆಯ್ತು ಅಂತ. ಅದೇನು ಸೌಂಡ್ ಏನದು ಅಷ್ಟೊಂದು? ಫ್ಯಾನ್ ಆಫ್ ಮಾಡಿ ಹಾಗಾದ್ರೆ. ಮತ್ತೆ ಶುರು ಮಾಡೋಣ. ಸವೈ ಸೃಜತಿ ಭೂತಾನಿ ಸ ಏವ ಪುರುಷ ಪರಃ ಆದಿಕರ್ತ ಮಹಾಭೂತಂ ತಮೇವ ಅಜೋ ಜನಯತೆ ಬ್ರಹ್ಮ ದೇವರ್ಷಿ ಪಿತೃದಾನವಾನ್. ಸವೈ ಸೃಜತಿ ಭೂತಾನಿ, ಸೃಷ್ಟಿಗೆ ಮೂಲ ಕಾರಣನಾಗಿರೋವನು ಅವನೇ ಪರಮಪುರುಷ ನಾರಾಯಣ. ಆದರೆ ನಾರಾಯಣನ ಅಣತಿ ಪಡೆದು ನಾರಾಯಣನ ಶಕ್ತಿ ಪಡೆದು ಸೃಷ್ಟಿಸುವವ ನಾಲ್ಮೊಗ, ಅವನನ್ನೇ ಬ್ರಹ್ಮ ಅಂತ ಕರೀತಾರೆ. ಅವನಿಗೆ ಅಜ ಅಂತ. ಅಜ ಅಂತಂದ್ರೆ ಹುಟ್ಟದವನು ಅಂತ ಅರ್ಥ ಅಲ್ಲ. ಅ ಎನ್ನುವವನಿಂದ ಜ ಹುಟ್ಟಿದವನು ಅಂತ. ಅಜ ಅಂತ ಹೇಳಿದ್ರೆ ಅ ಅಂದ್ರೆ ಪರಮಾತ್ಮ. ಆ ಅಕಾರವಾಚ್ಯನಾದ ಪರಮಾತ್ಮನಿಂದ ಯಾರು ಹುಟ್ಟಿದನೋ ಅವನು ಅಜ. ಬೇರೆಯವರು ಯಾರಿಂದಲೂ ಹುಟ್ಟಲಿಲ್ಲ, ಅದರಿಂದಾಗಿ ಅಜ. ಎರಡು ಕಾರಣದಿಂದ ಅವನು ಅಜ. ಅವನು ದೇವ, ಋಷಿ, ಪಿತೃ, ದಾನವರು ಎಲ್ಲರನ್ನ ಸೃಷ್ಟಿ ಮಾಡಿದ್ದಾನೆ. ಲೋಕಾನ್ ನದಿ ಸಮುದ್ರಾಂಶ್ಚ ದಿಶ ಶೈಲಾನ್ ವನಸ್ಪತೀನ್ ನರ ಕಿನ್ನರ ರಕ್ಷಾಂಸಿ
ವಯ ಪಶು ಮೃಗೋರಗಾನ್, ಲೋಕಗಳನ್ನ, ನದಿಗಳನ್ನ, ಸಮುದ್ರಗಳನ್ನ, ದಿಕ್ಕುಗಳನ್ನ, ಪರ್ವತಗಳನ್ನ, ವನಸ್ಪತಿಗಳನ್ನ, ಮನುಷ್ಯರನ್ನ, ಕಿನ್ನರರನ್ನ. ಕಿನ್ನರರು ಅಂತ ಒಂದು ಜಾತಿ ಇದೆ. ಅವರು ನೋಡಿದ್ರೆ ಇವರು ಮನುಷ್ಯರು ಹೌದಾ ಅಲ್ವಾ ಅಂತ ಡೌಟ್ ಬರುತ್ತೆ. ಅದಕ್ಕೆ ಕಿನ್ನರರು ಅಂತ. ರಕ್ಷಾಂಸಿ, ರಾಕ್ಷಸರು. ಹಕ್ಕಿ, ವಯಃ ಅಂದರೆ ಹಕ್ಕಿ. ಪಶು, ಮೃಗ. ಉರಗ ಅಂತ ಹೇಳಿದರೆ ಹಾವುಗಳು. ಇವರೆಲ್ಲರನ್ನ ಸೃಷ್ಟಿ ಮಾಡಿದ. ಅವ್ಯಯಂಚ ವ್ಯಯಂ ಚೈವ ದ್ವಯಂ ಸ್ಥಾವರ ಜಂಗಮಂ ತೇಷಾಂ ಯೇ ಯಾನಿ ಕರ್ಮಾಣಿ ಪ್ರಾಕ್ ಸೃಷ್ಟೌ ಪ್ರತಿಪೇದಿರೇ. ಇನ್ನು ದೀರ್ಘಕಾಲ ಉಳಿಯುವ ಸ್ಥಾವರ ಪದಾರ್ಥ, ಜಂಗಮ ಪದಾರ್ಥ. ಬೇಗ ನಾಶ ಆಗುವ ಸ್ಥಾವರ ಪದಾರ್ಥ ಹಾಗೂ ಜಂಗಮ ಪದಾರ್ಥ. ಸ್ಥಾವರ ಅಂದರೆ ಯಾವುದು ಚಲಿಸುವುದಿಲ್ಲ, ಯಾವುದು ಚಲಿಸುತ್ತೋ ಅದು ಜಂಗಮ. ಗಚ್ಚತಿ ಇತಿ ಜಂಗಮಂ ಅಂತ. ಸ್ಥಾವರ ಅಂತಂದರೆ ನಿಂತಿದೆ, ಅದಕ್ಕೆ ಚಲನೆಯೇ ಇಲ್ಲ, ಅದನ್ನ ಸ್ಥಾವರ ಅಂತ ಕರೀತಾರೆ. ಆ ತರಹದ ಪ್ರಾಣಿ ಪ್ರಪಂಚವನ್ನ ಸೃಷ್ಟಿ ಮಾಡಿದ. ಸ್ಥಾವರ ಪ್ರಾಣಿ ಅಂತ ಹೇಳಿದ್ರೆ ಮರ, ಬೆಳೆ, ಇವುಗಳೆಲ್ಲ, ವೃಕ್ಷ. ಜಂಗಮ ಅಂತ ಹೇಳಿದ್ರೆ ಉಳಿದದ್ದೆಲ್ಲವು. ಸ್ಥಾವರ, ಜಂಗಮ. ಇನ್ನು ನಾಶವಾಗದ್ದು, ಬೇಗ ನಾಶವಾಗದ್ದು ಆಕಾಶ ಮೊದಲಾದವುಗಳು. ಇನ್ನು ವ್ಯಯ, ನಾಶ ಆಗೋದು, ಬೇಗ ಬೇಗ ನಾಶ ಆಗುವಂಥದ್ದು. ಕಿನ್ನರರ ಜೊತೆಗೆ ಕಿಂಪುರುಷರು ಅಂತಾರಲ್ಲ, ಅವ್ರು ಯಾರು ಅಂತ ನಮ್ಮ ರಮಾ ಅವರ ಪ್ರಶ್ನೆ. ಕಿಂಪುರುಷ ಅಂದರೆ ಅವನು ಮನುಷ್ಯ ಹೌದೋ ಅಲ್ವೋ ಅಂತ ಡೌಟ್ ಬಂದರೆ, ಗಂಡು ಹೌದೋ ಅಲ್ವೋ ಅಂತ ಡೌಟ್ ಬಂದರೆ ಅವನು ಕಿಂಪುರುಷ. ಹೆಣ್ಮಕ್ಳು ಥರ ಇರ್ತಾರಂತೆ ನೋಡಲಿಕ್ಕೆ, ಆದರೆ ಅವರು ಪುರುಷರಾಗಿರ್ತಾರಂತೆ. ಆ ತರಹದವರು. ತೇಷಾಂ ಯೇ ಯಾನಿ ಕರ್ಮಾಣಿ ಪ್ರಾಕ್ ಸೃಷ್ಟೌ ಪ್ರತಿಪೇದಿರೇ ತಾನ್ಯೇವತೆ ಪ್ರಪದ್ಯಂತೆ ಸೃಜ್ಯಮಾನ ಪುನಃ ಪುನಃ. ಸರಿ, ಆ ಎಲ್ಲ ಜೀವರ ಕರ್ತವ್ಯ, ಆಮೇಲೆ ಆ ಎಲ್ಲ ಜೀವರ ನಡೆ, ಅಂದರೆ ಹಕ್ಕಿಗಳು ಹಾರಲೇಬೇಕು, ಮರ ಹೀಗೆ ಬೆಳಿಬೇಕು, ಜೇನು ಪರಾಗ ಸೃಷ್ಟಿಯನ್ನ ಪರಾಗದಿಂದ ವೃಕ್ಷಗಳ ಒಂದು ಪರಾಗವನ್ನು ಇನ್ನೊಂದು ಕಡೆಗೆ ತಗೊಂಡು ಹೋಗಬೇಕು. ತನ್ಮೂಲಕ ದೂರ ದೂರದಲ್ಲಿರುವ ಗಿಡ ಮರಗಳ ಸಂವಹನಕ್ಕೆ ಈ ಜೇನು ಅನ್ನೋದು ಕಾರಣ. ಅದು ಪರಾಗವಾಹಕ ಅಂತ ಕರೀತಾರೆ. ವೃಕ್ಷಗಳ ರೇತಸ್ಸು ಅಂತ ಏನಿದೆ, ಅದನ್ನು ಒಟ್ಟು ಮಾಡಿ ಬೇರೆ ಕಡೆಗೆ ಕೊಂಡೊಯ್ದು ಅದನ್ನು ಇನ್ನೊಂದು ಕಡೆಗೆ ಹುಟ್ಟಿಸುವಂಥದ್ದು ಜೇನಿನ ಕೆಲಸ. ಹೀಗೆ ಪ್ರತಿಯೊಂದು ಪ್ರಾಣಿ ಪ್ರಪಂಚಕ್ಕೆ ಅದರದ್ದೇ ಆದ ಕೆಲಸ ಇದೆ. ಪ್ರಾಣಿ ಅಂದರೆ ಇಲ್ಲಿ ಅನಿಮಲ್ ಅಂತ ಅರ್ಥ ಅಲ್ಲ. ಪ್ರಾಣ ಯಾವುದಕ್ಕಿದೆಯೋ ಅದೇ ಪ್ರಾಣಿ. ಆನೆಗಳು ಗಿಡವನ್ನ, ಮರವನ್ನ ಮುರಿಯುತ್ತೆ. ಯಾಕೆ ಅಂದರೆ ಅದು ಮತ್ತೆ ಚಿಗಿಲಿಕ್ಕೆ. ಆನೆಗಳಿಗೂ ನಿಲುಕದ್ದು ಕಪಿಗಳು ಮೇಲ್ಗಡೆ ಹೋಗಿ ಅದನ್ನು ಮುರಿದು ಮತ್ತೆ ಚಿಗಿಯುವಂತೆ ಮಾಡ್ತವೆ. ಹೀಗೆ ದೇವರು ಪ್ರತಿಯೊಂದಕ್ಕೂ ಒಂದೊಂದು ಕೆಲಸ ಅಂತ ಕೊಟ್ಟಿರ್ತಾನೆ. ಆ ಕೆಲಸ ಯಾವಾಗ ತೀರ್ಮಾನ ಆಗಿದ್ದು ಅಂದರೆ ಪ್ರಾಕ್ ಸೃಷ್ಟವು, ಅದರ ಹಿಂದಿನ ಸೃಷ್ಟಿಯಲ್ಲಿ ಹೇಗೆ ಹಾಗೆ, ಅವಾಗ ಅದರ ಹಿಂದಿನ ಸೃಷ್ಟಿಯಲ್ಲಿ ಹೇಗೆ ಹಾಗೆ, ಆ ಹಿಂದಿನ ಸೃಷ್ಟಿಯಲ್ಲಿ ಅದರ ಹಿಂದಿನ ಸೃಷ್ಟಿಯಲ್ಲಿ ಹೇಗೆ ಹಾಗೆ. ಅಂದ್ರೆ ಅನಾದಿ ಕಾಲದಿಂದ ಇದು ನಡ್ಕೊಂಡು ಬರ್ತಾ ಇದೆ. ತಾನ್ಯೇವತೆ ಪ್ರಪದ್ಯಂತೆ ಸೃಜ್ಯಮಾನ ಪುನಃ ಪುನಃ. ಈ ಯುಗದಲ್ಲಿ ಒಂದು ಪ್ರಾಣಿಗೆ ಈ ಕೆಲಸ ಇದೆ, ಮುಂದಿನ ಯುಗದಲ್ಲಿ ಆ ಕೆಲಸ ಇಲ್ಲ ಅಂತ ಇಲ್ಲ. ಅದು ಹಾಗೆಯೇ ಇಳಿದು ಬಂದಿರುತ್ತೆ. ಹಿಂಸ್ರಾ ಹಿಂಸ್ರೇ ಮೃದು ಕ್ರೀರೆ ಧರ್ಮ ಧರ್ಮಾವೃತಾನೃತೆ ಅತೋ ಯನ್ಮನ್ಯತೆ ಧಾತ
ತಸ್ಮಾತ್ ತತ್ತಸ್ಯ ರೋಚತೆ. ಹಿಂಸ್ರೇ, ಹಿಂಸಕವಾದ ಪ್ರಾಣಿ ಯಾವುದು, ಅಹಿಂಸಕವಾದ ಪ್ರಾಣಿ ಯಾವುದು, ಮೃದುವಾದದ್ದು, ಕ್ರೂರವಾದದ್ದು, ಧರ್ಮ ಅಧರ್ಮ, ಒಳ್ಳೆ ತಿಳಿಯುವಿಕೆ, ತಪ್ಪು ತಿಳಿಯುವಿಕೆ ಎಲ್ಲವನ್ನೂ ಸೃಷ್ಟಿ ಮಾಡಿದ. ಮಹಾಭೂತೇಷು ನಾನಾತ್ವಮಿಂದ್ರಿಯಾರ್ಥೇಷು ಮೂರ್ತಿಷು ವಿನಿಯೋಗಂಚ ಭೂತಾನಾಂ ಧಾತೈವ ವಿದಧಾತ್ಯುಚ. ಮಹಾಭೂತೇಷು ನಾನಾತ್ವಂ, ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಅವುಗಳು ಬೇರೆ ಬೇರೆ ಇಂದ್ರಿಯಗಳಲ್ಲಿ, ಬೇರೆ ಬೇರೆ ವಸ್ತುಗಳಲ್ಲಿ, ಬೇರೆ ಬೇರೆ ದೇಹದಲ್ಲಿ ಅದು ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಅದನ್ನ ಭೂತಗಳ ವಿನಿಯೋಗ ಅಂತ ಕರೀತಾರೆ. ಮಹಾಭೂತಗಳ ಹಂಚಿಕೆ ಅದನ್ನು ಬ್ರಹ್ಮದೇವರೇ ಮಾಡ್ತಾರೆ. ಧಾತೈವ ವಿದಧಾತ್ಯುತ. ಕೆಲವರು ಏನ್ ಮಾಡ್ತಾರೆ, ಇದನ್ನ ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ. ಕೇಚಿತ್ ಪುರುಷಕಾರಂತೂ ಪ್ರಾಹು ಕರ್ಮ ವಿದೋ ಜನಾ. ಕೆಲವರು ಇದು ಪುರುಷ ಪ್ರಯತ್ನವೇ ಅಂತಿಮ, ಈ ಜಗತ್ತಿನ ನಡೆಗೆ ಪುರುಷ ಪ್ರಯತ್ನವೇ ಕಾರಣ ಅಂತ ಅನ್ಕೋತಾರೆ. ಮೊದಲು ಮಳೆ ಬರ್ತಾ ಇರಲಿಲ್ಲ, ನಮಗೆ ಬೇಕಂದಾಗ ಮೋಡ ಬಿತ್ತನೆ ಮಾಡಿದೆವು, ಮಳೆ ಬಂತು. ಕ್ಲೌಡ್ ಮಾಡಿದಾಗ ಮಳೆ ಬಂತು. ಈ ರೀತಿ ಅವರು ಹೇಳ್ತಾರೆ. ಕ್ಲೌಡ್ ಸೀಡ್ ಮಾಡಿದ್ರೆ ಮಳೆ ಬಂತು ಅಂತಾರೆ. ಹೀಗೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುತ್ತೆ ಅವನಿಗೆ. ಪುರುಷಕಾರ ಅಂದ್ರೆ ಪುರುಷ ಪ್ರಯತ್ನ, ಪುರುಷನ ಬಲ ಎಲ್ಲವೂ ಅರ್ಥ. ಪುರುಷನಿಗೆ ಸಂಬಂಧಪಟ್ಟದ್ದೆಲ್ಲವೂ ಪುರುಷಕಾರ. ಕೆಲವರು ಹೇಳ್ತಾರೆ ಪುರುಷ ಪ್ರಯತ್ನವೇ ಮಿಗಿಲು, ಯು ಕ್ಯಾನ್ ಚೇಂಜ್ ಯುವರ್ ಫೇಟ್ ಅಂತ ಕೆಲವರು ಹೇಳ್ತಾರೆ. ಹಣೆ ಬರಹವನ್ನು ಬದಲಾಯಿಸಿಕೊಳ್ಳಬಹುದು ಅಂತ ಅವರ. ಕೆಲವರು ದೈವಮಿತ್ಯಪರೇ ವಿಪ್ರಾಹ, ಇನ್ನು ಕೆಲವರು ಇಲ್ಲ 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 ಎಲ್ಲವೂ ದೈವ ಅಂತಾರೆ. ಕರ್ಮದ ಬಗ್ಗೆ ನಂಬಿಕೆ ಇರುವವರು ಪುರುಷ ಪ್ರಯತ್ನವೇ ಅಂತಿಮ ಅಂದ್ರೆ, ಇವರು ಹೇಳ್ತಾರೆ ಇಲ್ಲ ದೈವವೇ ಪ್ರಬಲ. ಸ್ವಭಾವಂ ಭೂತ ಚಿಂತಕಾ. ಇನ್ನು ಕೆಲವರು ಇಲ್ಲ ಇಲ್ಲ ಸಹಜವಾದ ಅದು ನೇಚರ್ ರೀ, ಅದು ದೇವರೇನ್ ಮಾಡಲ್ಲ, ಪುರುಷ ಪ್ರಯತ್ನವೂ ಏನಿಲ್ಲ. ಪುರುಷ ಪ್ರಯತ್ನ ಪಡಬೇಕಾದ್ರೆ ಅಲ್ಲಿರುವುದನ್ನ ಕೂಡಿಸ್ತಾನಷ್ಟೆ. ಮಣ್ಣಿರತ್ತೆ, ನೀರಿರುತ್ತೆ, ಅದು ತುಳಿದ್ಬಿಟ್ಟು ಮಡಿಕೆ ಮಾಡ್ತಾನಷ್ಟೆ. ಮಣ್ಣಿಗೆ ಆ ಸ್ವಭಾವ ಇಲ್ಲ ಅಂದ್ರೆ ಮಾಡ್ತಾನ ಅವನು. ನೀರಿಗೆ ಒಟ್ಟು ಕೂಡಿಸುವ ಸ್ವಭಾವ ಇಲ್ಲ, ಒಣಗಿದ ಮೇಲೂ ಕೂಡ ಸೂಕ್ಷ್ಮವಾಗಿ ನೀರು ಹಿಡ್ಕೊಂಡಿರಲ್ಲ ಅಂದ್ರೆ ಮಾಡ್ಲಿಕ್ಕಾಗತ್ತಾ? ಮರಳಿನಲ್ಲಿ ಮಡಿಕೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಯಾಕೆ ಅಂದ್ರೆ ಏನೇ ನೀರಿದ್ರೂ ಕೂಡ ಆ ಮಣ್ಣನ್ನ ಅದು ಹಿಡ್ಕೊಳ್ಳಲ್ಲ. ಅದರಿಂದಾಗಿ ದೈವವೂ ಇಲ್ಲ, ಪುರುಷಕಾರವೂ ಇಲ್ಲ, ಅದರ ಸ್ವಭಾವ ರೀ. ದಟ್ ಇಸ್ ನೇಚರ್ ಆಫ್ ನೇಚರ್, ದಟ್ಸ್ ಆಲ್. ಸ್ವಭಾವ, ಪ್ರಕೃತಿಯ ಸ್ವಭಾವ ಅದು ಅಂತಾರೆ ಕೆಲವರು. ಪೌರುಷಂ ಕರ್ಮ ದೈವಂಚ ಫಲವೃತ್ತಿ ಸ್ವಭಾವತಃ ತ್ರಯಯೇತೆ ಪೃಥಗ್ಭೂತಾ ಅವಿವೇಕಸ್ತ್ವ ಕಿಂಚನ. ಹೌದಾ? ಹಾಗಾದ್ರೆ ನಿಮ್ಮ ನಿರ್ಣಯ ಏನು ಅಂದ್ರೆ, ಅದಕ್ಕೆ ಅವರು ಹೇಳ್ತಾರೆ ವೇದವ್ಯಾಸರು, ನೋಡಪ್ಪ, ಪುರುಷ ಕರ್ಮ, ದೈವ ಸಂಕಲ್ಪ, ಜಡ ಸ್ವಭಾವ ಮೂರು ಒಟ್ಟು ಕೂಡಿದಾಗ ಫಲ ಆಗತ್ತಪ್ಪ. ಮೂರು ಪ್ರತ್ಯೇಕ ಪ್ರತ್ಯೇಕವಾಗಿದ್ರೆ ಫಲ ಆಗಲ್ಲ. ಫಲಿಸಬೇಕು ಅಂತಂದ್ರೆ ಯಾವುದೇ ಒಂದು ಇನ್ನೊಂದಾಗಿ ತೋರಬೇಕು ಅಂದ್ರೆ ಈ ಮೂರು ಇರಬೇಕು. ಸಾವಿರಾರು ವರ್ಷದಿಂದ ಜೇಡಿ ಮಣ್ಣು ಇದೆ, ಅದರಲ್ಲಿ ಯಾರು ಪ್ರವೇಶವೇ ಮಾಡಲಿಲ್ಲ, ಮಡಿಕೆ ಆಗಲಿಲ್ಲ. ಪುರುಷ ಇದ್ದಾನೆ, ಅದ್ರ ಮೇಲೆ ಮನೆ ಕಟ್ಟು ಕೂತು ಬಿಟ್ಟಿದ್ದಾನೆ, ಅವಾಗಲೂ ಮಡಿಕೆ ಆಗಲ್ಲ. ಪುರುಷ ಇದ್ದಾನೆ, ಮಣ್ಣು ಇದೆ, ದಂಡ ಇಲ್ಲ, ಆ ಟೆಕ್ನಾಲಜಿ ಇಲ್ಲ ತಲೆನಲ್ಲಿ, ಆಗಲೂ ಆಗಲ್ಲ. ಈ ಯಾವುದೇ ಒಂದು ತಪ್ಪಿದರೂ ಕೂಡ ಅದಾಗೋದಿಲ್ಲ. ಯಾವುದೇ ಒಂದು ಕಾಂಬಿನೇಷನ್ ಅಲ್ಲಿ ತಪ್ಪಿದರೂ ಕೂಡ ಅದಾಗಲ್ಲ.
ಹೀಗಾಗಿ ಮೂರೂ ಕೂಡ ಕೂಡಬೇಕು ಅಂತ ಹೇಳಿ ನಮ್ಮ ಭಾವನೆ. ಆದರೆ ಅವಿವೇಕಸ್ತು ಅಕಿಂಚನ, ಇದರ ಭೇದ ಜ್ಞಾನ ಇಲ್ಲದೆ ಹೋದರೆ ಅದು ಅಕಿಂಚನ, ಏನೂ ಇಲ್ಲ ಅಂತ ಹೇಳ್ತೇವೆ. ಅವಿವೇಕಸ್ತು ಅಕಿಂಚನ ಏವಮೇತಚ್ಚ ದೈವಂಚ ಯದ್ಭೂತಂ ಸೃಜತೆ ಜಗತ್ ಕರ್ಮಸ್ಥಾ ವಿಷಯಂ ಬ್ರೂಯು ಸತ್ವಸ್ಥಾ ಸಮದರ್ಶಿನಃ. ಹೀಗೆ ದೈವ ಮತ್ತೆ ಭೂತ ಮತ್ತೆ ಕರ್ಮ ಇವಿಷ್ಟೂ ಕೂಡ ಕೂಡುತ್ತೆ. ಇದರಲ್ಲಿ ಸತ್ವಸ್ಥಾ ಸಮದರ್ಶಿನಃ, ಮೂರರಲ್ಲಿಯೂ ದೇವರ ಪಾತ್ರ ಇದೆ ಅಂತ ಅಂದುಕೊಂಡವರು ಸಮದರ್ಶಿಗಳು. ಕೇವಲ ಒಂದೊಂದಾಗಿ ನೋಡದೆ ಮೂರನ್ನು ಸಮಗ್ರವಾಗಿ ನೋಡುವವರೇನಿದ್ದಾರೆ ಅವರನ್ನ ಸಮದರ್ಶಿಗಳು ಅಂತ ಕರೀತಾರೆ. ತಪೋ ನಿಶ್ರೇಯಸಂ ಜಂತೋ ತಸ್ಯ ಮೂಲಂ ತಮೋದಮಃ ತೇನ ತರವಾನವಾಪ್ನೋತಿ ಯಾನ್ ಕಾಮಾನ್ ಮನಸೇಚ್ಛತಿ. ಇದನ್ನೆಲ್ಲ ಕಾಣಬೇಕು ಅಂದರೆ ತಪಸ್ಸು ಬೇಕು. ಈ ಸಮದರ್ಶಿತ್ವ ಬರಬೇಕು ಅಂದರೆ ತಪಸ್ಸು ಬೇಕು. ಆ ತಪಸ್ಸು ಏನಿದೆ, ತಪಸ್ಸು ಇರಬೇಕು. ಜ್ಞಾನವೋ ಉಪಾಸನೆಯೋ ಏನೋ, ತಪಸ್ಸು ಅಂದರೆ ಏನು ಬೇಕಾದ್ರೆ ಇಟ್ಕೊಳ್ಳಿ, ಜ್ಞಾನ ಆಗಿರಬಹುದು ಉಪಾಸನೆ ಆಗಿರಬಹುದು. ಮೂಲಭೂತವಾಗಿ ಎರಡಿರಬೇಕು, ಶಮ ಮತ್ತು ದಮ. ಶಮ ಅಂದರೆ ದೇವರಲ್ಲಿ ಭಕ್ತಿ, ದಮ ಅಂದರೆ ಇಂದ್ರಿಯ ನಿಗ್ರಹ. ಇವೆರಡಿಲ್ಲದೆ ತಪಸ್ಸಾಗೋದೇ ಇಲ್ಲ. ತಪಸ್ಸಾಗಬೇಕು ಅಂದರೆ ಇವೆರಡೂ ಇರಲೇಬೇಕು. ದೇವರಲ್ಲಿ ಭಕ್ತಿ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಈ ತಪಸ್ಸಿನಿಂದ ಎಲ್ಲವನ್ನೂ ಪಡೆಯುತ್ತಾನೆ, ಎಲ್ಲ ಬಯಕೆಗಳನ್ನು. ತೇನ ಸರ್ವಾನವಾಪ್ನೋತಿ ಯಾನ್ ಕಾಮಾನ್ ಮನಸಾ ಇಚ್ಛತಿ ತಪಸಾ ತದವಾಪ್ನೋತಿ ಯದ್ಭೂತಂ ಸೃಜತೆ ಜಗತ್ ಸತದ್ಭೂತಶ್ಚ ತರವೇಚಾಂ ಭೂತಾನಾಂ ಭವತಿ ಪ್ರಭು. ತಪಸಾ ತದವಾಪ್ನೋತಿ ಯದ್ಭೂತಂ ಸೃಜತೆ ಜಗತ್. ತಪಸ್ಸಿನಿಂದ, ಇದೇ ತಪಸ್ಸಿನಿಂದ ದೇವರನ್ನು ಪಡಿತಾನೆ. ಸತದ್ಭೂತಶ್ಚ ಸರ್ವೇಚಾಂ ಭೂತಾನಾಂ ಭವತಿ ಪ್ರಭು. ಯಾಕೆಂದ್ರೆ ಎಲ್ಲ ಜೀವರಿಗೆ ಪ್ರಜ್ಞೆಯನ್ನು ಕೊಡ್ತಾ ಇರೋನು ಅದೇ ದೇವರು. ಅದೇ ದೇವರನ್ನ ಪ್ರಜ್ಞೆಯಿಂದಲೇ ಪಡಿಬೇಕು, ಕರ್ಮದಿಂದ ಪಡಿಲಿಕ್ಕಲ್ಲ. ಅಂದ್ರೆ ಕರ್ಮ ಅಂದ್ರೆ ಎಲ್ಲಿದೆ ದೇವರು ಹುಡ್ಕೊಂಡು ಹೋಗ್ತೀನಿ ನಾನು, ಐ ಆಮ್ ರಿಸರ್ಚಿಂಗ್ ಗಾಡ್ ಅಂತ ಭೂತ್ಕನ್ನಡಿ ಹಿಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ನಾನು ನೀರಲ್ಲಿ ಹುಡುಕ್ತಾ ಇದ್ದೀನಿ ದೇವರನ್ನ, ಬೆಟ್ಟದಲ್ಲಿ ಹುಡುಕ್ತಾ ಇದ್ದೀನಿ, ಭೂಮಿಯ ಅಡಿಯಲ್ಲಿ ಹುಡುಕ್ತಾ ಇದ್ದೀನಿ, ಆಗಲ್ಲ. ಪ್ರಜ್ಞೆಯಿಂದಲೇ ಪಡಿಬೇಕು. ಋಷಯಸ್ತಪಸಾ ವೇದಾನ್ ಅಧ್ಯೈಷ್ಯಂತ ದಿವಾನಿಚಂ ಅನಾದಿ ನಿಧನಾನಿತ್ಯ ವಾಗುತ್ಸೃಷ್ಟ ಸ್ವಯಂಭುವ. ಅದರಿಂದಲೇ, ತಪಸ್ಸಿನಿಂದಲೇನೆ ಋಷಿಗಳು ಹಗಲು ರಾತ್ರಿ ವೇದವನ್ನ ಅಧ್ಯಯನ ಮಾಡಿದರು. ವೇದ ಅಂದ್ರೆ ಏನು? ಅನಾದಿ ನಿಧನಾನಿತ್ಯ ವಾಗುತ್ಸೃಷ್ಟ ಸ್ವಯಂಭುವ. ಆದಿರದ, ಮೊದಲಿರದ, ನಿಧನ ಕೊನೆಯಿರದ ಒಂದು ಮಾತು ಏನಿದೆ ಅದನ್ನೇ ವೇದ ಅಂತ ಕರೀತಾರೆ. ಅದನ್ನು ಯಾರು ಮಾಡಿದವರೂ ಇಲ್ಲ. ಆದೌ ವೇದಮಯೀ ದಿವ್ಯ ಯತಃ ಸರ್ವಾ ಪ್ರವೃತ್ತಯಃ ಋಷೀಣಾಂ ನಾಮಧೇಯಾನಿ ಯಾಶ್ಚ ಲೋಕೇಶು ಸೃಷ್ಟಯಃ. ಮೊದಲು ಎಲ್ಲವೂ ವೇದಮಯವಾಗಿತ್ತು. ಏನೇ ಕೆಲಸ ಮಾಡಬೇಕಾದ್ರೂ ವೇದವನ್ನು ನೇರವಾಗಿ ಅವಲಂಬಿಸ್ತಾ ಇದ್ರು. ಕಡೆಗೆ ಋಷಿಗಳು ಹೆಸರಿಟ್ಕೊಂಡಿರೋದು ವೇದದಲ್ಲಿರೋದೆ. ವೇದದಲ್ಲಿ ಇರುವ ಹೆಸರನ್ನೇ ಋಷಿಗಳು ಇಟ್ಕೊಂಡದ್ದು. ಅಂದ್ರೆ ಅದು ಮೊದಲು ಯಾರ್ದೋ ಹೆಸರಾಗಿರಬೇಕು. ಯಾರ್ದದು? ಪ್ರಾಣನಾರಾಯಣರದ್ದು. ಯಾಶ್ಚ ಲೋಕೇಶು ಸೃಷ್ಟಯ. ಲೋಕದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ಪದಾರ್ಥದ ನಾಮಕರಣ ವೇದದಿಂದಲೇ ಆಗಿದ್ದು.
ಅದಕ್ಕಾಗಿ ನಮ್ಮ ಗುರುಗಳು ಒಂದು ವೇದ ಮಂತ್ರದ ಅರ್ಥವನ್ನು ಹೇಳುವಾಗ ಆ ವೇದವನ್ನು ಕಂಡ ಋಷಿಯ ಹೆಸರು ಭಗವತ್ಪರವಾಗಿ ಏನಾಗತ್ತೆ, ನಾರಾಯಣನ ಪರವಾಗಿ ಆದ ಮೇಲೆ ಮುಖ್ಯ ಪ್ರಾಣನ ಪರವಾಗಿ ಹೇಗಾಗತ್ತೆ, ಆಮೇಲೆ ಈ ಋಷಿಯ ಹೆಸರು ಹೇಗೆ, ಅದು ಈ ಋಷಿ ಕಂಡ ಮಂತ್ರ ಏನು, ಹಾಗೆ ಹೇಳ್ತಾ ಇದ್ರು. ಇವಾಗ ಶುನಶೇಫ ಅಂತ, ಶುನಶೇಫ ಅಂತ ಹೇಳಿದ್ರೆ ಲೋಕದಲ್ಲಿ ಕೆಟ್ಟ ಹೆಸರು. ನಾಯಿಯ ಗುಹ್ಯ ಭಾಗವನ್ನ ಶುನಶೇಫ ಅಂತ ಕರೀತಾರೆ. ಶೇಫ ಇದೇನ್ರಿ ಇದು, ಈ ಥರದ ಕೆಟ್ಟ ಹೆಸರು? ಇಲ್ಲಪ್ಪ, ಶ್ವ ಅಂತಂದ್ರೆ ನಿರಂತರ ಸಂಚಾರ ಮಾಡುವ ಮುಖ್ಯ ಪ್ರಾಣನನ್ನ ಶ್ವ ಅಂತ ಕರೀತಾರೆ. ಮುಖ್ಯ ಪ್ರಾಣನ ಗುಟ್ಟನ್ನ ತನ್ನ ಕೈಯೊಳಗಿಟ್ಟುಕೊಂಡವ ನಾರಾಯಣ ಮೊದಲು ಶುನಶೇಫ. ಮುಖ್ಯ ಪ್ರಾಣನು ಶುನಶೇಫನೇ, ತನ್ನ ನಿರಂತರ ಸಂಚಾರದ ಗುಟ್ಟು ಅವನಿಗೆ ಗೊತ್ತಿದೆ, ಆದ್ದರಿಂದಾಗಿ ಶುನಶೇಫ. ಇಂತಹ ಮುಖ್ಯ ಪ್ರಾಣನ ರಹಸ್ಯವನ್ನ ಈ ಋಷಿ ತಿಳಿದಿದ್ದಾನೆ, ಅದರಿಂದಾಗಿ ಅವನು ಶುನಶೇಫ. ಹೀಗೆ ಪ್ರತಿಯೊಂದು ಋಷಿಗಳ ಹೆಸರು ದೇವರ ಪರವಾಗಿ ಮುಖ್ಯ ಪ್ರಾಣನ ಪರವಾಗಿ ತೆರೆದುಕೊಂಡ ಮೇಲೆ ಋಷಿಯ ಹೆಸರಾಗುತ್ತೆ. ಆಮೇಲೆ ಇದರ ಅರ್ಥ ಅಲ್ವಾ? ಹಾಗೆ ಮಾಡ್ತಾ ಇದ್ದದ್ದು ಇದೇ ಕಾರಣದಿಂದ. ನಾಮ ರೂಪಂಚ ಭೂತಾನಾಂ ಕರ್ಮಣಾಂಚ ಪ್ರವರ್ತನಂ ವೇದ ಶಬ್ದೇಭ್ಯ ಏವಾದೌ ನಿರ್ಮಮೀತೆ ಮಹೇಶ್ವರ. ಈ ವೇದದಿಂದ ಭೂತಗಳ ನಾಮ, ನಾಮ ಅಂದ್ರೆ ಹೆಸರು, ನೇಮ್. ಆಮೇಲೆ ಭೂತಗಳ ರೂಪ, ರೂಪ ಅಂದ್ರೆ ಫಾರ್ಮ್, ಎರಡೂ ಕೂಡ. ಕರ್ಮಣಾಂಚ ಪ್ರವರ್ತನಂ, ಕ್ರಿಯೆಯ ನಡೆ, ಕ್ರಿಯೆಯ ರೀತಿ, ಮೆಥಡಾಲಜಿ ಅಂತ ಏನು ಹೇಳ್ತೇವೆ ಅದು, ಇದೆಲ್ಲವನ್ನ ವೇದ ಶಬ್ದದಿಂದಲೇ ಪಡೆದದ್ದು. ನಾಮಧೇಯ ನಿವರ್ಣಾನಿ ಯಾಶ್ಚ ಲೋಕೇಶು ಸೃಷ್ಟಯಃ ಶರ್ವರ್ಯಂತೇಷು ಜಾತಾನಾಂ ತಾನ್ಯೈವೇಭ್ಯೋ ದದಾತ್ಯಜಃ. ಹೆಸರು, ಬಣ್ಣ, ಈ ಲೋಕದ ಏನು ಸೃಷ್ಟಿ ಇದೆ ಅದೆಲ್ಲ ಹಿಂದಿನ ಕಲ್ಪದಲ್ಲಿ ಹೇಗಿರುತ್ತೋ ಹಾಗೆ ಕೊಡ್ತಾನೆ. ಅವನಿಗೆ ಅದರ ಅರಿವಿರುತ್ತೆ. ಈಗಿನ ಬ್ರಹ್ಮದೇವನಿಗೆ ಹಿಂದೆ ಅವನು ಮುಖ್ಯ ಪ್ರಾಣ ಆಗಿದ್ದ ತಾನೆ, ಅವಾಗೆಲ್ಲ ನೋಡಿರ್ತಾನೆ, ಅದೇ ರೀತಿ ಮಾಡ್ತಾನೆ. ನಾಮ ಭೇದಾಸ್ತಪಕರ್ಮ ಯಜ್ಞಾಖ್ಯ ಲೋಕಸಿದ್ಧಯೇ ಆತ್ಮಸಿದ್ಧಿಸ್ತು ವೇದೇಚು ಪ್ರೋಚ್ಯತೆ ದಶಭಿಕ್ರಮೈ. ನಾಮಭೇದ, ತಪಸ್ಸು, ಕರ್ಮ, ಯಜ್ಞ ಇವುಗಳೆಲ್ಲ ಸ್ವರ್ಗಾದಿ ಲೋಕವನ್ನು ಕೊಡ್ತವೆ. ಆತ್ಮಸಿದ್ಧಿಸ್ತು ವೇದೇಚು ಪ್ರೋಚ್ಯತೆ ದಶಭಿಕ್ರಮೈ. ಆತ್ಮಸಿದ್ಧಿ ವೇದದ ಮುಖ್ಯ ಉದ್ದೇಶ. ಆತ್ಮಸಿದ್ಧಿ ಅಂದ್ರೆ ರಿಯಲೈಸೇಷನ್ ಆಫ್ ಯುವರ್ ಸೆಲ್ಫ್ ಅಂಡ್ ರಿಯಲೈಸೇಷನ್ ಆಫ್ ಗಾಡ್, ಎರಡೂ ಕೂಡ. ಆತ್ಮ ಅಂದ್ರೆ ಎರಡೂ ಅರ್ಥ ಇದೆ. ಈ ಎರಡನ್ನೂ ಕೂಡ ಕೊಡ್ತಾರೆ. ಯದುಕ್ತಂ ವೇದವಾದೇಚು ಗಹನಂ ವೇದ ದೃಷ್ಟಿಭಿ ತದಂತೇಚು ಯಥಾ ದೃಷ್ಟಂ ಕ್ರಮಯೋಗೇನ ಲಕ್ಷ್ಯತೆ. ಯಾವುದು ವೇದದ ಮುಖ್ಯವಾದ ಸಾರವ, ಕ್ವಿಂಟ್ ಎಸೆನ್ಸ್ ಅಂತ ಏನು ಹೇಳ್ತಾರೆ, ವೇದವನ್ನು ಕಾಣುವವರು ಗಹನವಾದ ತತ್ವವನ್ನು ಯಾವುದನ್ನು ಕಾಣುತ್ತಾರೆ ಅದೆಲ್ಲವೂ ಕೂಡ ಕ್ರಮಯೋಗದಿಂದ ಲಕ್ಷಿತವಾಗುತ್ತೆ. ಕರ್ಮಜೋಯಂ ಪೃಥಕ್ ಭಾವೋ ದ್ವಂದ್ವಯುಕ್ತೋ ಹಿ ದೇಹಿನಾಂ ಆತ್ಮಸಿದ್ಧಿಸ್ತು ವಿಜ್ಞಾನಾತ್ ಜಹಾತಿ ಪ್ರಾಯಶೋ ಬಲಂ. ಕರ್ಮಜೋಯಂ ಪೃಥಕ್ ಭಾವ. ಈ ಹೆಸರು ಯಾಕೆ ಬೇರೆ ಬೇರೆ ಪದಾರ್ಥಗಳಿಗೆ ಬೇರೆ ಬೇರೆ ರೀತಿಯಾಗಿ ಬಂತು ಅಂದ್ರೆ ಕರ್ಮಜಃ, ಕರ್ಮದಿಂದ ಬಂದದ್ದು ಅದು.
ಅಂದರೆ ಆಯಾ ಕೆಲಸ ಆ ವಸ್ತುವಿನಿಂದ ಆಗತ್ತೆ, ಆಯಾ ಕೆಲಸಕ್ಕೆ ತಕ್ಕ ಹೆಸರು. ಸಂಸ್ಕೃತದಲ್ಲಂತೂ ಹೀಗಿದೆ. ನಂತರದ ಭಾಷೆಗಳಲ್ಲಿ ಅದಿರೋದೇ ಬೇರೆ, ಇದು ಹೇಳೋದೇ ಬೇರೆ. ಹಾಗಾಗತ್ತೆ. ದ್ವೇ ಬ್ರಹ್ಮಣಿ ವೇದಿತವ್ಯೇ ಶಬ್ದ ಬ್ರಹ್ಮ ಪರಂಚಯತ್ ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಂ ಬ್ರಹ್ಮಾಧಿಗಚ್ಚತಿ. ಜಗತ್ತಿನಲ್ಲಿ ಅತ್ಯಂತ ಹಿರಿದಾದದ್ದು ಎರಡನ್ನು ತಿಳಿಬೇಕು. ಬ್ರಹ್ಮ ಅಂದರೆ ದೊಡ್ಡದಾದದ್ದು, ಗೊತ್ತಾಯ್ತಾ? ಬ್ರಹ್ಮ ಅಂಡ ಅಂದರೆ ದೊಡ್ಡದಾದ ಮೊಟ್ಟೆ. ಬೃಹದ್ ಬ್ರಹ್ಮಾಂಡ ಏನ್ರಿ ಅದು? ಅವನಿಗೆ ಶಬ್ದದ ಜ್ಞಾನವೇ ಇಲ್ಲ ರೀ ಅವನಿಗೆ. ಮೊನ್ನೆ ವಿಶ್ವನಾಥ ಸುಂಕಸಾಳ ಅಂತನ್ನುವ ಒಬ್ಬ ಸಂಸ್ಕೃತ ವಿದ್ವಾಂಸರು ಒಂದು ಒಳ್ಳೆ ಲೇಖನ ಬರೆದಿದ್ದರು. ಭಾರತೀಯ ಶಾಸ್ತ್ರ ಪರಂಪರೆಯನ್ನೇ ಧಿಕ್ಕರಿಸುವ ಅಧ್ಯಾತ್ಮ ಗುರುಗಳು ಅಂತ ಹೇಳಿ ಒಂದು ಲೇಖನ. ಅದು ಕ್ಲಿಯರ್ ಆಗಿ ಯಾರ ಬಗೆಗೆ ಅಂತ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ವೇದದ ಪರಂಪರೆಯನ್ನೇ ಬೇಡ ಅಂತ ಹೇಳುವವರು ಒಂದು ಜಗ್ಗಿ ಸದ್ಗುರು. ಏನು ಬೇಡ, ಐ ಆಮ್ ಓನ್ಲಿ ದ ಸೊಲ್ಯೂಷನ್. ಇದು ಅವನ ಘೋಷ. ನಾನೊಬ್ಬನೇ ನಿಮಗೆ ಎಲ್ಲವನ್ನೂ ಕೂಡ ಪರಿಹಾರ ಮಾಡಬಲ್ಲೆ, ನಿಮ್ಮ ಏನೇ ಸಮಸ್ಯೆಗಳಿಗೂ ನಾನು ಪರಿಹಾರ ಮಾಡ್ತೀನಿ. ಸರ್ವಜ್ಞಂತರ ಆಡ್ತಾನೆ. ಹೆಚ್ಚಿನ ಜನ ಹಾಗೆ ಎಲ್ಲ ಓಶೋನ ಮರಿಮೊಮ್ಮಕ್ಕಳು. ಅವನೊಬ್ಬ ಬಂದ, ಅವನಿಗಿರೋ ಪ್ರಚಂಡ ಬುದ್ಧಿ ಇವ್ರಿಗೆ ಯಾರಿಗೂ ಇಲ್ಲ, ಅದು ಬೇರೆ. ಅದು ಏನಿದ್ರು ಅದು ಅದೇ. ಏನೋ ಹಿಂದಿಯಲ್ಲಿ ಒಂದು ಗಾದೆ, ಬಾಪ್ ಬಾಪ್ ಹೋತಾ ಹೈ ಅಂತ. ತಂದೆನೇ ಅವನು ಇದರೆಲ್ಲದಕ್ಕೂ ಮೂಲ. ಅವನು ಬುದ್ಧಿವಂತಿಕೆಯಿಂದ ಎಲ್ಲರನ್ನು ಅಲುಗಾಡಿಸಿಬಿಟ್ಟ. ಅವನ ಮರಿಗಳು ಇವುಗಳೆಲ್ಲ. ಅವನು ವಾಂತಿ ಮಾಡಿದ್ದನ್ನು ಇವುಗಳು ಪ್ರಸಾದ ತರಹ ಜಗತ್ತಿಗೆ ಕೊಡ್ತಾ ಇವೆ. ಇದು ಆಗಿರುವಂತಹ ಅವ್ಯವಸ್ಥೆ. ಇವರೆಲ್ಲ ಏನು ಬೇಡ ಅಂತ ಇದ್ದಾರೆ. ನೋ ನೆಸೆಸಿಟಿ ಆಫ್ ಸ್ಟಡಿಯಿಂಗ್ ವೇದಾಸ್, ನೋ ನೆಸೆಸಿಟಿ ಆಫ್ ಸ್ಟಡಿಯಿಂಗ್ ಶಾಸ್ತ್ರಾಸ್. ಐ ಆಮ್ ದಿ ಶಾಸ್ತ್ರ, ಐ ಆಮ್ ದಿ ವೇ. ಈ ತರಹ ಹೇಳಿಕೊಂಡು ಇವುಗಳಿಗೆ ಇಂಗ್ಲೀಷಲ್ಲಿ ಏನು ತುಪ್ಪಕ್ಕಂತ ತುಗಿದ್ರು ಪರಮ ಪ್ರಮಾಣ. ನಮ್ಮವುಗಳಿಗೆ ಇಂಗ್ಲೀಷಲ್ಲಿ ಬರಬೇಕು. ಮೋಸ ಮಾಡೋದಾದ್ರೂ ಇಂಗ್ಲೀಷಲ್ಲಿ ಮಾಡಿದ್ರೆ ತೃಪ್ತಿಯಿಂದ ಮಾಡಿಸ್ಕೋತಾವೆ. ಇದು ನಮ್ಮ ಸಮಸ್ಯೆಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದ್ವೇ ಬ್ರಹ್ಮಣಿ ವೇದಿತವ್ಯೆ. ಬ್ರಹ್ಮ ಅಂದರೆ ದೊಡ್ಡದಾದದ್ದು. ಎರಡು ದೊಡ್ಡದನ್ನು ತಿಳಿಲೇಬೇಕು. ಈ ಶ್ಲೋಕ ನೆನ್ಪಿಟ್ಕೊಳ್ಳಿ. ದ್ವೇ ಬ್ರಹ್ಮಣಿ ವೇದಿತವ್ಯೇ. ಎರಡು ಹಿರಿದಾದ ವಸ್ತುಗಳನ್ನು ತಿಳಿಯಬೇಕು. ಶಬ್ದ ಬ್ರಹ್ಮ ಪರಂಚಯತ್. ಶಬ್ದಗಳಲ್ಲಿ ಹಿರಿದಾದದ್ದು ಒಂದು. ಈ ಶಬ್ದ ಯಾರನ್ನು ಹೇಳುತ್ತೋ ಅದೊಂದು. ಶಬ್ದಗಳಲ್ಲಿ ಹಿರಿದಾದ ಒಂದು ಶಬ್ದ ಬ್ರಹ್ಮ ಅಂದರೆ ವೇದ. ಇನ್ನೊಂದು ಇದರಿಂದ ಪ್ರತಿಪಾದ್ಯವಾದ ಪರಬ್ರಹ್ಮ. ದ್ವೇ ಬ್ರಹ್ಮಣಿ ವೇದಿತವ್ಯೇ ಶಬ್ದ ಬ್ರಹ್ಮ ಪರಂಚಯತ್ ಶಬ್ದ ಬ್ರಹ್ಮಣಿ ನಿಷ್ಣಾತಃ. ಈ ವೇದದಲ್ಲಿ ಸ್ನಾನ ಮಾಡಿದವ, ವೇದದಲ್ಲಿ ಮಿಂದವ ಪರಂ ಬ್ರಹ್ಮಾಧಿಗಚ್ಚತಿ. ದೇವರನ್ನು ತಿಳಿತಾನೆ. ಗೊತ್ತಾಯ್ತಾ? ವೇದ ಏನೋ ಯಾವುದರಲ್ಲಿ ಸ್ನಾನ ಮಾಡಿದ್ರೆ ದೇವರನ್ನು ತಿಳಿಯೋದು? ವೇದದಲ್ಲಿ ಸ್ನಾನ ಮಾಡಿದ್ರೆ ಬೇರೆ ಒಂದು ತಿಳಿಯೋದು. ಬೇರೆ ಯಾವುದೋ ಅಲ್ಲ. ವೇದದ ವ್ಯಾಖ್ಯಾನದ 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 ವ್ಯಾಖ್ಯಾನವನ್ನು ಓದಿಕೊಂಡು ಮುಗಿದೇ ಹೋಯಿತು ಅಂತ ಅನ್ನೋದಲ್ಲ. ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಂ ಬ್ರಹ್ಮಾಧಿಗಚ್ಚತಿ. ಆರಂಭ ಯಜ್ಞಾರಾಜಾನಃ ಹವಿರ್ಯಜ್ಞ ವಿಷಸ್ಮೃತಾಃ ಪರಿಚಾರ ಯಜ್ಞಾಶ್ಚೂದ್ರಾಸ್ತು ತಪೋ ಯಜ್ಞಾದ್ವಿಜಾತಯಃ. ಆರಂಭ ಯಜ್ಞ ರಾಜಾನಃ. ರಾಜ್ಯಾಡಳಿತ, ಯುದ್ಧ, ಶತ್ರುಗಳ ನಿಗ್ರಹ, ಕರಸ್ವೀಕಾರ, ವರ್ಣಾಶ್ರಮ ಪಾಲನೆ, ಇವುಗಳೆಲ್ಲ ರಾಜರು ದೇವರಿಗೆ ಸಲ್ಲಿಸಬಹುದಾದ ಪೂಜೆ.
ಆರಂಭ ಯಜ್ಞಾರಾಜಾನಃ ಹವಿರ್ಯಜ್ಞ ವಿಷಸ್ಮೃತಾ. ವಿಷಃ ವೈಶ್ಯರು, ಹವಿರ್ಯಜ್ಞ ಹೊರಗಡೆಯ ದ್ರವ್ಯಗಳನ್ನು ಬೆಳೆದು ಹೊರಗಡೆಯ ದ್ರವ್ಯಗಳ ಪ್ರಾಡಕ್ಟ್, ಹೊರಗಡೆಯ ಪ್ರಾಡಕ್ಟ್ ಏನಿದೆ ಅದನ್ನು ದೇವರಲ್ಲಿ ಅಗ್ನಿಯ ಮುಖದಲ್ಲಿ ಸೇವೆ ಸಲ್ಲಿಸುವುದು. ಪರಿಚಾರ ಯಜ್ಞ ಶೂದ್ರಾಸ್ತು. ಇನ್ನು ಸೇವೆಯೇ ಯಜ್ಞ ಒಬ್ಬರಿಗೆ. ತಪೋಯಜ್ಞ ದ್ವಿಜಾತಯ. ಬ್ರಾಹ್ಮಣರಿಗೆ ತಪೋಯಜ್ಞ, ನಿರಂತರ ಮನನ ಜ್ಞಾನ, ಇದೇ ದೇವರ ಪೂಜೆ. ತ್ರೇತಾಯುಗೆ ವಿಧಿಸ್ತೇತಾಂ ಯಜ್ಞಾನಾಂನ ಕೃತೆ ಯುಗೆ ದ್ವಾಪರೇ ವಿಪ್ಲವಂ ಯಾಂತಿ ಯಜ್ಞ ಕಲಿಯುಗೆ ತಥಾ. ಕೃತಯುಗದಲ್ಲಿ ಯಜ್ಞ ಮಾಡುವ ಅವಶ್ಯಕತೆ ಇರಲ್ಲ. ತ್ರೇತಾಯುಗದಲ್ಲಿ ಇದನ್ನು ಮಾಡ್ತಾರೆ. ದ್ವಾಪರದಲ್ಲಿ ವಿಪ್ಲವ ಆಗತ್ತೆ, ಕಲಿಯುಗದಲ್ಲಿ ಇರೋದೇ ಇಲ್ಲ. ತ್ರೇತಾಯುಗೆ ವಿಧಿಸ್ತೇತಾಂ ಯಜ್ಞಾನಾಂನ ಕೃತೆ ಯುಗೆ ದ್ವಾಪರೇ ವಿಪ್ಲವಂ ಯಾಂತಿ ಯಜ್ಞ ಕಲಿಯುಗೆ ತಥಾ. ಹಾಗಾದ್ರೆ ಯಾಕ್ರಿ ಕಷ್ಟಪಡಬೇಕು? ಯಾವುದ್ಯಾವುದೋ ಯಾಕೆ ಓದಬೇಕು? ಐತರೆಯ ಬ್ರಾಹ್ಮಣವಂತೆ, ಐತರೆಯ ಅರಣ್ಯಕವಂತೆ, ಐತರೆಯ ಉಪನಿಷತ್ತಂತೆ, ಇವೆಲ್ಲ ಯಜ್ಞದ ಬಗ್ಗೆನೇ ಹೇಳೋದು. ಯಾಕ್ರಿ ಓದಬೇಕು ಅಂದ್ರೆ ಮಧ್ವಾಚಾರ್ಯರು ಒಂದು ಮಾತು ಹೇಳಿದ್ದಾರೆ. ಆ ಯಜ್ಞ ಕಲಿಯುಗದಲ್ಲಿ ಆ ಯಜ್ಞ ಮಾಡುವ ಕ್ರಮ ತಿಳ್ಕೊಂಡ್ರೂ ಸಾಕು, ಯಜ್ಞ ಮಾಡಿದಷ್ಟು ಪುಣ್ಯ ಅಂತ. ಅದರಿಂದಾಗಿ ತಿಳ್ಕೊಳ್ಳೇಬೇಕು. ಮತ್ತೆ ಅರ್ಥ ಆಗ್ಬೇಕೋ ಇಲ್ವೋ? ಒಬ್ಬ ಇವತ್ತಿನ ದೊಡ್ಡ ಉಪನ್ಯಾಸಕಾರರು ಅವ್ರಿಗೆ ಕೇಳ್ದ ನಮ್ಮಣ್ಣ, ಅಲ್ಲಪ್ಪ ನೀನು ಐತರೆಯ ಬ್ರಾಹ್ಮಣ, ಐತರೆಯ ಅರಣ್ಯಕ, ಏನಾದರೂ ಓದಿದ್ಯಾ? ಭಾಗವತ ಒಂದು ಓದಿದ್ರೆ ಸಾಕು, ಅದು ಊಟಕ್ಕೆ ಹಾಕೋದು. ಐತರೆಯ ಬ್ರಾಹ್ಮಣ, ಐತರೆಯ ಅರಣ್ಯಕ, ಐತರೆಯ ಉಪನಿಷತ್ತ ಓದಿದ್ರೆ ಯಾವನು ಉಪನ್ಯಾಸ ಕರೀತಾನೆ ಅಂದ ಅವನು. ಇಂಥವರೇ ಇರೋದು. ಯಾವುದು ಡಿಮ್ಯಾಂಡಿಂಗ್ನಲ್ಲಿದೆ ಅದನ್ನು ಓದೋದಷ್ಟೇ. ಇವಾಗೆಲ್ಲ ಅದೇ ಟ್ರೆಂಡ್ ಅನ್ನೋದಿದೆಯಲ್ಲ, ಅದು ಪ್ರಾಚೀನ ಭಾರತದ ಒಂದು ಇವ್ರದೇ ಭಾಷೆಯಲ್ಲಿ ಹೇಳೋದಾದ್ರೆ ಟ್ರೆಂಡ್ ಇಸ್ ನಾಟ್ ಟ್ರೆಂಡ್. ಟ್ರೆಂಡಿಂಗಲ್ಲಿರೋದನ್ನು ಓದ್ತೇವೆ ಅಂತನ್ನೋದೇನಿದೆ ಅದು ಟ್ರೆಂಡ್ ಆಗಲೇಬಾರದು. ಅದೇ ಪ್ರಾಚೀನ ಭಾರತದ ಟ್ರೆಂಡ್. ಸ್ವಲ್ಪ ಸುತ್ತಿ ಬಳಸಿ ಹೇಳಿದೆ. ಇರೋದಿಷ್ಟೇ. ಇಷ್ಟು ಮಾತ್ರ ನಾವು ಕಲಿತೀವಿ, ಜೀವನಕ್ಕೆ ಸಾಕು. ಇಷ್ಟು ಮಾತ್ರ ಕಲಿತೀವಿ, ಜನ ಗುರುತಿಸಲಿಕ್ಕೆ ಇಷ್ಟು ಸಾಕು. ಇವತ್ತಿನ ನಮ್ಮ ಯಾವುದೇ ಅಕಾಡೆಮಿಕ್ ಅದು ಹೊರಗಡೆ ಆಗಿರಬಹುದು, ಹೊರಗಡೆಯ ವಿದ್ಯೆ ಆಗಿರಬಹುದು, ಡಿಗ್ರಿ ಆಗಿರಬಹುದು, ಸಾಕು ಇಷ್ಟು ಪರೀಕ್ಷೆಗೆ ಇಷ್ಟು ಕಲ್ತ್ರೆ ಸಾಕು, ಆಮೇಲೆ ಜೀವನ ಕಲಿಸತ್ತೆ ಅಂತ ಅವ್ರಿಗಾದ್ರೂ ಇರುತ್ತೆ. ಇವ್ರಿಗೆ ಜನ ಇಷ್ಟು ಕೇಳ್ತಾ ಇದ್ದಾರೆ, ಇಷ್ಟು ಓದಿದ್ರೆ ಸಾಕು, ಮತ್ತಿನ್ನೇನು ಬೇಡ ಅಂತ ಇವ್ರಿಗಿರುತ್ತೆ. ಆದರೆ ಹೊರಗಡೆಯ ಓದು ಅಷ್ಟು ಮಾಡಿದ್ರೆ ಸಾಕಪ್ಪ, ಅದೇನು ಅಪರಾಧ ಅಲ್ಲ. ಆದರೆ ನಾವು ಜ್ಞಾನೇಂದ್ರ ಕೂತವರು ಹಾಗೆ ಮಾಡಬಾರದು. ಆತ್ಮವಂಚನೆಯೂ ಹೌದು, ಪರವಂಚನೆಯೂ ಆಗತ್ತೆ. ಇದು ನಾವು ಮಾಡಿದ್ರೆ, ಯಾಕೆಂದ್ರೆ ಜನ ಯಾಕೆ ಪ್ರೀತಿಸ್ತಾರಪ್ಪ ನಮ್ಮನ್ನ? ನಾವೇನು ವೈಯಕ್ತಿಕ ಸಂಬಂಧವೇ? ಏನಂತಹ ಗುಣಶಾಲಿಗಳೇ, ಗುಣ ಸಮುದ್ರರೇ? ಏನೂ ಅಲ್ಲ. ಅವರಿಗೆ ನಮ್ಮಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾದ್ರೆ ಭರವಸೆ ಇಟ್ಟು ಯಾಕೆ ಬರ್ತಾರೆ? ಇಲ್ಲಪ್ಪ ಇವರು ಶಾಸ್ತ್ರ ಓದಿದ್ದಾರೆ, ಶಾಸ್ತ್ರದ ಮೇಲಿನ ಪ್ರೀತಿ, ನಮ್ಮ ಮೇಲಿನ ಪ್ರೀತಿ ಖಂಡಿತ ಅಲ್ಲ. ನಮ್ಮ ಎಲ್ಲ ದುರ್ಗುಣಗಳನ್ನು, ಅಸಡ್ಡೆಗಳನ್ನು, ನಮ್ಮ
ಎಲ್ಲ ದುರ್ಗುಣಗಳನ್ನು ಯಾಕೆ ಸಹಿಸ್ತಾರೆ ಜನ? ಶಾಸ್ತ್ರ ಓದಿದನೆ ಎನ್ನುವ ಭರವಸೆಯಿಂದ. ಅಲ್ಲಿಯೇ ನಾವು ಓದಬೇಕಾದದ್ದನ್ನು ಓದದೆ ಹೋದರೆ ಬೇರೆಯವರು ಮಾಡುವ ಮೋಸ. ಇನ್ನು ನಮಗೂ ನಾವು ಮಾಡಿಕೊಳ್ಳುವ ಮೋಸ. ಯಾಕೆಂದರೆ ತಿಳಿಯಬೇಕಾದದ್ದನ್ನು ತಿಳಿತಾನೆ ಇಲ್ಲ ಅಂತ. ಹೀಗಾಗಿ ಇಲ್ಲಿ ಹಾಗೆ ಹೇಳಿದ್ದಾರೆ. ಹೌದು, ಕಲಿಯುಗದಲ್ಲಿ ಯಜ್ಞವಿಲ್ಲ ಹೌದು. ಆದರೆ ಯಜ್ಞವನ್ನು ಅಧ್ಯಯನ ಮಾಡಬಹುದಲ್ಲ. ಯಜ್ಞವನ್ನು ಅಧ್ಯಯನ ಮಾಡಿದರೆ ಸಾಕು, ಯಜ್ಞ ಮಾಡಿದ ಪುಣ್ಯ ಬರುತ್ತೆ ಅಂತ. ಅಂದರೆ ಯಜ್ಞವನ್ನು ಅಧ್ಯಯನವೂ ಮಾಡಲಿಕ್ಕಾಗದ ಪರಿಸ್ಥಿತಿ ಕಲಿಯುಗದಲ್ಲಿ ಬರುತ್ತೆ ಅಂತಲೂ ಒಂದರ್ಥ ಆಚಾರ್ಯರೇ ಹೇಳಿದ್ರಲ್ಲಿ. ತೈತ್ತಿರೀಯ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳಿರೋದು. ಅದರಿಂದಾಗಿ ಐತರೇಯ ಬ್ರಾಹ್ಮಣವನ್ನು ಅಧ್ಯಯನ ಮಾಡಬೇಕು. ಶತಪಥ ಬ್ರಾಹ್ಮಣವನ್ನು ಆದರೆ ಅಧ್ಯಯನ ಮಾಡಬೇಕು. 100 ಅಧ್ಯಾಯ ಇದೆ. ಅದು 100 ಅಧ್ಯಾಯ. ಅದರಲ್ಲಿ ಎಷ್ಟು ವಿಷಯ ಹೇಳಿದರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ, ಧಾರಣೆ ಮಾಡಲಿಕ್ಕೇನೆ ಕಷ್ಟ ಆಗತ್ತೆ. ಇಲ್ಲಿ ಹೀಗಿದೆ, ಎಲ್ಲ ಹಾಗಿದೆ, ಇಲ್ಲಿ ಹೀಗಿದೆ. ಅದು ಶುಕ್ಲ ಯಜುರ್ವೇದದ ಮೇಲೆ ಇರುವಂತಹ ಬ್ರಾಹ್ಮಣ. ಆ ಶತಪಥ ಬ್ರಾಹ್ಮಣದಲ್ಲಿಯೇ ಬೃಹದಾರಣ್ಯಕೋಪನಿಷತ್ತು ಬರೋದು. 93ನೇ ಅಧ್ಯಾಯದಿಂದ 99ನೇ ಅಧ್ಯಾಯದವರೆಗೆ. ನಮಗೆ ಹಿಂದಿನದ್ದು ಗೊತ್ತಾಗದೆ ಹೋದರೆ ಥರೋನೆಸ್ ಎಲ್ಲಿ ಬರುತ್ತೆ? ಬರಲೇಬೇಕು. ಸ್ವಲ್ಪ ಅದರದ್ದು ಸಂಸ್ಕಾರ ಆದರೂ ಇರಬೇಕು. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಇಲ್ಲಿದೆ ಅನ್ನೋದು ಹೌದು. ತ್ರೇತಾಯುಗೆ ವಿಧಿಸ್ತೇಚಾಂ ಯಜ್ಞಾನಾಂ ನ ಕೃತೆ ಯುಗೆ ದ್ವಾಪರೇ ವಿಪ್ಲವಂ ಯಾಂತಿ ಯಜ್ಞ ಕಲಿಯುಗೆ ತಥಾ. ಇದು ಯಜ್ಞದ ಇತಿಹಾಸ, ವೇದದ ಇತಿಹಾಸವೂ ಹೌದು. ಇದು ಅಪೃಥಕ್ ಧರ್ಮಿಣೋ ಮರ್ತ್ಯಾ ಋಕ್ಸಾಮಾನಿ ಯಜುಂಚಿತ ಕಾಮ್ಯ ಇಷ್ಟಿ ಪೃಥಕ್ ದೃಷ್ಟಾ ತಪದ್ಭಿಸ್ತಪಯೇವ ಚ. ಇನ್ನು ಅಪೃಥಕ್ ಧರ್ಮಿಣೋ ಮರ್ತ್ಯಾ, ಕೃತಯುಗದಲ್ಲಿ ಬೇರೆ ಬೇರೆ ಧರ್ಮ ಅಂತಲೇ ಇರಲಿಲ್ಲ ಜನಕ್ಕೆ. ಶುರು ಇದ್ದದ್ದು ಬ್ರಾಹ್ಮಣ ಧರ್ಮ ಮಾತ್ರ. ಆಮೇಲೆ ಅವರಿಗೆ ಅಶಕ್ತರಾದವರು ಬಂದಾಗ ಬೇರೆ ಬೇರೆ ವರ್ಣಗಳು ಬಂತು. ಹೊರಗಡೆಯ ಸಾಮಾಜಿಕ ಧರ್ಮವನ್ನು ಹೇಳ್ತಾ ಇರೋದು, ಆಂತರಿಕವಾದದ್ದಲ್ಲ. ಸರ್ವಂ ಬ್ರಾಹ್ಮಮಿದಂ ಜಗತ್ ಅಂತ. ಅಪೃಥಕ್ ಧರ್ಮಿಣೋ ಮರ್ತ್ಯಾಹ, ಎಲ್ಲರಿಗೂ ದೀಸ್ ವರ್ ಕಾಮನ್ ಟು ಆಲ್. ಮಹಾಭಾರತದ ಈ ಮಾತೆಲ್ಲ ಎದೆ ನಡುಗಿಸಿಬಿಡತ್ತೆ. ಅದಕ್ಕೆ ಅಜ್ಞಾನವೇ ಸುಖ ಅಂತ ನಮ್ಮ ವಿದ್ವಾಂಸರು ಓದಲಿಕ್ಕೇ ಹೋಗಲ್ಲ. ಓದಿದ್ರೆ ಪ್ರಾಬ್ಲಮ್ಮು, ಓದದೆ ಹೋದ್ರೆ ಸುಖ. ವೇದಾವರ ಸ್ವಾಮಿಗಳು ಓದಿದ್ರು. ನಮ್ಮ ಜನರೇಷನ್ ಅಂತ ಇತ್ತೀಚೆಗಿನ ನೋಡಿದ್ರೆ ಓದಿದ್ದು ಅವರೊಬ್ಬರೇ ಮಹಾಭಾರತವನ್ನು ಆದಿಯಿಂದ ಅಂತ್ಯದವರೆಗೆ. ಮತ್ತಿನ್ಯಾರಲ್ಲೂ ಹಾಗೆ ನೆಚ್ಚಿಕೊಳ್ಳುವ ಹಾಗಿಲ್ಲ. ಅವರೊಬ್ಬರು ಎಲ್ಲವನ್ನ ನೋಡಿದ್ರು. ಜೊತೆಗೆ ದೈವದತ್ತವಾದ ಒಂದು ಪ್ರತಿಭೆ ಇತ್ತು. ಆ ಪ್ರತಿಭೆಯನ್ನು ಯಾರೂ ಮ್ಯಾಚ್ ಮಾಡಲಿಕ್ಕಾಗಲ್ಲ. ನಾವೆಷ್ಟೇ ಓದಬಹುದು, ಆದರೆ ಆ ಪ್ರತಿಭೆ ಬರಲ್ಲ. ಆ ಹೊಳಹು ಟಕ್ಕಂತ ಮತ್ತಿನ್ಯಾರು ನಾವು ಕಂಡ ಹಾಗೆ ಇಲ್ಲ. ಅಪೃಥಕ್ ಧರ್ಮಿಣೋ ಮರ್ತ್ಯಾಹ ಋಕ್ಸಾಮಾನಿ ಯಜುಂಷಿ ಚ ಕಾಮ್ಯ ಇಷ್ಟಿ ಪೃಥಕ್ ದೃಷ್ಟಾ ತಪದ್ಭಿಸ್ತಪಯೇವ ಚ. ಅದರಿಂದಾಗಿ ನೋಡಿ, ಇದು ಬಹಳ ಹಾರ್ಡ್ ಟು ಡೈಜೆಸ್ಟ್ ಅಂತಾರಲ್ಲ, ಆ ಥರದ್ದು. ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಗಲ್ಲ. ಅಪೃಥಕ್ ಧರ್ಮಿಣೋ ಮರ್ತ್ಯಾಹ, ಅವತ್ತು ಕೃತಯುಗದಲ್ಲಿ ಇರುವ ಯಾವ ಮನುಷ್ಯರಿಗೂ ಕೂಡ ಇದೆಲ್ಲ ಕಾಮನ್ ಆಗಿತ್ತು. ಋಕ್ ಸಾಮಾನಿ ಯಜುಂಶಿತ, ಋಗ್ವೇದ ಇರಬಹುದು, ಸಾಮವೇದ ಇರಬಹುದು, ಯಜುರ್ವೇದ ಇರಬಹುದು, ಇದು ಕೂಡ ಕಾಮನ್. ಕಾಮ್ಯ ಇಷ್ಟೀಹಿ, ಕಾಮ್ಯವಾದ ಇಷ್ಟಿಯೂ ಕೂಡ
ದೇವರನ್ನು ತಲುಪುವಂಥದ್ದಾಗಿಯೇ ಇತ್ತು. ಕಾಮ ಅಂತಂದರೆ ಏನೋ ಒಂದು ಬಯಕೆ, ಮಕ್ಕಳು ಬೇಕು ಅಂತ ಬಯಕೆಯಿಂದ ಮಾಡುವುದು, ಪಶುಗಳು ಬೇಕು ಅನ್ನುವ ಬಯಕೆಯಿಂದ ಮಾಡುವುದು, ಇದೆಲ್ಲ. ಆಮೇಲೆ ಏನು ಮಾಡಿದ್ರು, ಇಲ್ಲ ಈ ಕಾಮನೆಗೆ ಮಾತ್ರ ಈ ಇಷ್ಟಿಯನ್ನು ಮಾಡುವುದು ಅಂತ ಪ್ರತ್ಯೇಕ ಮಾಡಿದ್ರು. ತಪಸ್ಸು ಕೂಡ ಕಾಮ್ಯ, ನಿತ್ಯ, ನೈಮಿತ್ತಿಕ ಅಂತ ಮೂರಾಯಿತು. ಕಾಮ್ಯ ಅಂದರೆ ಒಂದು ಬಯಕೆಯಿಂದ ಮಾಡುವ ತಪಸ್ಸು. ನಿತ್ಯ ಅಂದರೆ ಯಾವಾಗಲೂ ಮಾಡಬೇಕಾದದ್ದು. ಇವಾಗ ಸಂಧ್ಯಾ ವಂದನೆ ಅನ್ನೋದು ನಿತ್ಯ. ನೈಮಿತ್ತಿಕ ಶ್ರಾದ್ದ ಮೊದಲಾದವುಗಳು, ದಿವಸ ಏನು ಶ್ರಾದ್ದ ಮಾಡಲ್ಲ. ಕಾಮ್ಯ ಅಂದರೆ ಬಯಕೆಗಾಗಿ ಮಾಡುವಂಥದ್ದು. ಬಯಕೆಗಾಗಿ ಮಾಡುವ ಶ್ರಾದ್ದವೂ ಇದೆ. ಇವತ್ತು ಅಭ್ಯಾಸ ತಪ್ಪಿ ಹೋಗಿದೆ, ಅದರ ಅಭ್ಯಾಸ ತಪ್ಪಿದೆ. ನಮ್ಮ ಬಯಕೆಯ ಈಡೇರಿಕೆಗಾಗಿಯೂ ಪಿತೃದೇವತೆಗಳನ್ನು ಆರಾಧನೆ ಮಾಡಿ ಶ್ರಾದ್ದ ಮಾಡೋದುಂಟು. ಆ ಎಲ್ಲ ಕ್ರಮಗಳು ಇವತ್ತು ತಪ್ಪಿ ಹೋಗಿದೆ. ಅದರಿಂದಾಗಿ ನಮಗೆ ಆ ಥರದ್ದೊಂದು ಇದೆ ಅನ್ನೋದೇ ನಮಗೆ ಇವತ್ತು ಕೇಳಿದ್ರೆ ಆಶ್ಚರ್ಯ ಆಗತ್ತಷ್ಟೆ. ತ್ರೇತಾಯಾಂತು ಸಮಸ್ತಾಸ್ತೆ ಪ್ರಾದುರಾತನ್ಮಹಾಬಲಾ ಸಂಯಂತಾರಸ್ಥಾವರಾಣಾಂ ಜಂಗಮಾನಾಂಚ ತರ್ವಚಃ. ಅದರಿಂದಾಗಿ ರಾಜರೇ ಮೊದಲಾದವರು ಬಂದದ್ದು ತ್ರೇತಾಯುಗದಲ್ಲಿ. ಅದ್ರ ಬರೋದ ಅವಶ್ಯಕತೆಯೇ ಇಲ್ಲ ಕೃತಯುಗದಲ್ಲಿ. ಮತ್ತೆ ಈ ಭೂಮಿಯಲ್ಲಿ ಮೊದಲು ಬಾಳಿದ್ದು ದೇವತೆಗಳು, ಅವ್ರಿಗೆ ಬೇಡ. ಹೀಗಾಗಿ ತ್ರೇತಾಯುಗದಲ್ಲಿ ರಾಜರು ಶುರು ಆಗಿದ್ದು. ಈ ಥರದ ಎಷ್ಟೋ ಅಂಶಗಳನ್ನು ಹೇಳ್ತಾ ಹೋಗುತ್ತಿದ್ದು, ಆರಾಮಾಗಿ ಹೇಳ್ತಾ ಹೋಗ್ಬಿಡುತ್ತೆ. ತ್ರೇತಾಯಾಂ ಸಂಹತಾವರಣಾ ವೇದ ಯಜ್ಞಾಸ್ತಥೈವ ಚ ಸಂರೋಧಾದಾಯುಷಸ್ತ್ವೇತೆ ವ್ಯಸ್ಯಂತೆ ದ್ವಾಪರೇ ಯುಗೇ. ತ್ರೇತಾಯುಗದಲ್ಲಿ ಒಂದು ವರ್ಣಗಳ ಚಿಂತನೆ ಅಂತ ಬಂದದ್ದು. ಇದು ಬ್ರಾಹ್ಮಣ ವರ್ಣ, ಇದು ಕ್ಷತ್ರಿಯ ವರ್ಣ, ಇದು ವೈಶ್ಯ ವರ್ಣ, ಶೂದ್ರ ವರ್ಣ ಅಂತ ವಿಭಾಗ ಆಗಿದ್ದು ತ್ರೇತಾಯುಗದಲ್ಲಿ. ಕೃತಯುಗದಲ್ಲಿ ಇರಲಿಲ್ಲ. ಸ್ವಾಭಾವಿಕವಾಗಿ ಇತ್ತು, ಅದು ಬೇರೆ. ಸಾಮಾಜಿಕವಾಗಿ ಇರಲಿಲ್ಲ. ಸಂರೋಧಾದಾಯುಷಸ್ತ್ವೇತೆ. ಯಾಕೆ? ಆಯುಷ್ಯ ಕಡಿಮೆ ಆಗ್ತಾ ಬಂತು. ಅವಾಗಲೇ ಕಡಿಮೆ ಆಗ್ತಾ ಬಂತಂತೆ. ಕೃತಯುಗದ ತರಹ ಇರಲಿಲ್ಲ. ಅದರಿಂದಾಗಿ ತ್ರೇತಾಯುಗದಲ್ಲಿ ಆಯಿತು, ನಮಗೆ ಆಯುಷ್ಯ ಕಡಿಮೆ ಇದೆ, ಅದರಿಂದಾಗಿ ಕರ್ಮಗಳನ್ನು ಲಿಮಿಟ್ ಮಾಡಿಕೊಳ್ಳೋಣ ಅಂತ ಬಂದರು. ಕರ್ಮಗಳನ್ನು ಲಿಮಿಟ್ ಮಾಡಿಕೊಂಡಾಗ ಇದಿದೆ ನಮ್ಮ ಕರ್ತವ್ಯ, ಇದನ್ನು ಮಾಡ್ಕೊಂಡು ಹೋಗೋಣ, ನಮಗೆ ಇದು ಯಾವ್ದು ಇಷ್ಟ ಆಗುತ್ತೆ. ಹೀಗಾಗಿ ನೀವು ವಿಷ್ಣು ಪುರಾಣದಲ್ಲೆಲ್ಲ ನೋಡಿದರೆ ಆಮೇಲೆ ಆ ಕ್ಷತ್ರಿಯರು ಶುರು ಆದರೂ, ಕ್ಷತ್ರಿಯರ ಮಕ್ಕಳೆಲ್ಲ ಎಷ್ಟೋ ಜನ ಬ್ರಾಹ್ಮಣರಾಗಿ ಕನ್ವರ್ಟ್ ಆಗೋದ್ರು ಅಂತ ಬರುತ್ತೆ. ಬ್ರಾಹ್ಮಣರಾಗಿ ಹುಟ್ಟಿದ್ರು, ಆಮೇಲೆ ಎಷ್ಟೋ ಜನ ವೈಶ್ಯರಾಗ್ಬಿಟ್ರು ಅಂತೆಲ್ಲ ಬರುತ್ತೆ. ಯಾಕೆ ಅಂದರೆ ಇದೇ ಕಾರಣದಿಂದ. ಇಷ್ಟು ವೇದದ ಬಗ್ಗೆ ಮಾತನಾಡ್ತಾ ಹೀಗೆಲ್ಲ ಬಂತು. ಇದನ್ನು ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡೋಣ. 35ರಿಂದ ಮತ್ತೆ ಎಕ್ಸ್ಪ್ಲೈನ್ ಮಾಡೋಣ. ಅದನ್ನು ನಾಳೆ ಮಾಡೋಣ. ಕೃಷ್ಣಾರ್ಪಣಮಸ್ತು.